ನಿಮ್ಮದೆಂತ ಅವಸ್ಥೆ ನಿನ್ನೆ ನಿನ್ನೆ ಯಾಕೆ ಲೇಟ್? ನನ್ನದ ನಾನ್ ಲೇಟ್ ಹೇಳಿ ನಿಂಗೆ ಗೊತ್ತಾಯ್ತು, ಈ ಮಂಗಗಳು ಹೇಳಿದ್ದಾರೆ ನಮಗೆ ದೊಡ್ಡ ಕತೆ ಉಂಟು. ಅಷ್ಟೇ ಇವಳು 4:15 ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಇವಳು ಎಂತ ಮಾಡಿದಾಳೆ ಗೊತ್ತುಂಟಾ? 4:40 ಹೊರಟಿದ್ದಾಳೆ ಮನೆಯಿಂದ. 4:15 ರೀಚ್ ಆಗ್ಲಿಕ್ಕೆ ಹೇಳಿದ್ದು ಗೊತ್ತಾಯ್ತಲ್ಲ. ಹೊರಟ ಮೇಲೆ ಫಸ್ಟ್ ನನಗೆ ಕಪ್ಪು ಕಲರ್ ನೋಡಿದ್ರೆ ಆಗುದಿಲ್ಲ. ರೋಡಿಗೆ ಬಂದು ನೋಡ್ತೇನೆ, ಕ್ಯಾಪ್ದು ಕಲರ್ ಕಪ್ಪು, ಅದರಲ್ಲಿ ಒಂದು ಬಿಳಿ ಬಣ್ಣ ಇಲ್ಲ. ಆ ಕಪ್ಪು ಕ್ಯಾಪ್ ಅಲ್ಲಿ ಕೂತ ಕೂಡಲೇ ತಲೆ ಮೇಲೆ ಕೈ ಇಟ್ಕೊಂಡೆ, ದೇವರೇ ನನ್ಗೆ ಇವತ್ತು ಇದ್ರಲ್ಲೇ ಹೋಗ್ಲಿಕ್ಕಿತ್ತ ಹೇಳಿ. ಹೋಗ್ತಾ 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 ಉಂಟಲ್ಲ, ಹೋಗ್ತಾ ಇದ್ದಾನೆ. ಇವಳು ಮ್ಯಾಪ್ ನೋಡ್ತಾ ಇದ್ದಾಳೆ, ಮೊದ್ಲೇ ಲೇಟ್ ಆಗಿದೆ. ಮ್ಯಾಪ್ ನೋಡಿ ಇವಳು ಹೇಳ್ಬೇಕಲ್ಲ ರೈಟಿಗೆ ಹೋಗುವ ಹೇಳಿ. ಇವಳು ಅವನು ಮುಂದೆ ಹೋದ್ಮೇಲೆ ಬಯ್ಯ ರೈಟ್ಕೋ ಜಾನ ಅಂತ. ಅವನಿಗೆ ಹಿಂದಿ ಬರುದಿಲ್ಲ, ಕನ್ನಡ ಬರುದಿಲ್ಲ, ಮಲಯಾಳಿ ನನಗೆ ಬರುದಿಲ್ಲ. ಬೆಂಗಳೂರಿನಲ್ಲಿ ಮಲಯಾಳಿ ನಾನು ಯಾಕೆ ಕಲ್ತ್ಕೊಂಡು ಬರ್ಬೇಕು? ಅವನಿಗೆ ಬೇರೆ ಭಾಷೆ ಬರುದಿಲ್ಲ, ಅವನು ಇಂಗ್ಲಿಷ್ ಅಲ್ಲಂತೆ. ನಮಗೆ ಇಂಗ್ಲಿಷ್ ಸ್ವಲ್ಪ ಸ್ವಲ್ಪ ಬರ್ತದೆ ಅಂತ ಹೇಳಿದಕ್ಕೆ ಆಯ್ತು, ಇಲ್ಲದಿದ್ರೆ ನಾವು ಯಾವ ಊರಿಗೆ ಸಾಯ್ಲಿಗೆ ಹೋಗ್ಬೇಕಿತ್ತು ಕರ್ಮ. ಅವ ಐ ಆಮ್ ನ್ಯೂ ಟು ದಿಸ್ ಪ್ಲೇಸ್ ಅಂತ ಹೇಳಿ, ದಿಸ್ ಏರಿಯಾ ಇಸ್ ನ್ಯೂ ಫಾರ್ ಮೀ, ಮತ್ತೆ ಬಾಯ್ ಬಿಟ್ಟ ಐ ಆಮ್ ನ್ಯೂ ಫಾರ್ ದಿಸ್ ಪ್ಲೇಸ್ ಅಂತ ಹೇಳಿ. ಆಮೇಲೆ ಇವ ಉಂಟಲ್ಲ, ಹೌದು ಲಾಸ್ಟ್ ಬಂಚದು, ಇವ ಉಂಟಲ್ಲ ರೈಟಿಗೆ ತಗೊಳ್ಳಿಕ್ಕಾದ್ರೆ ಸೀದಾ ಹೋದ. ನಾವ್ ಅನ್ಕೊಂಡ್ವಿ ಬೇರೆ ಏನಾದ್ರು ಹೊಸ ದಾರಿ ಉಂಟಾ ಹೇಳಿ. ಇವ ಎಂತ ಮಾಡಿದ್ದು, ಇವ ಸೀದಾ ಮುಂದೆ ಹೋಗಿ ಲೆಫ್ಟ್ ತೆಕೊಂಡು ಪುನಃ ಯಾವ ದಾರಿಯಿಂದ ಬಂದಿದ್ವಲ್ಲ ನಾವು ಅದೇ ದಾರಿಯಿಂದ ಬಂದು ರೈಟ್ ತೆಕೊಂಡ. ಇದಕ್ಕೆ ಏನೆಂದು ಹೆಸರು? ಕೊಂಕಣ ಸುತ್ತಿ ಮೈಲಾರಕ್ಕೆ ಅಂತ. ಇದಕ್ಕೆ ಅದೇ ಹೇಳುದು. ಹಾಗೆ ಮಾಡಿ ಬಂದು ಪುನಃ ರೈಟಿಗೆ ಒಂದು ನಿಯತ್ತಲ್ಲಿ ತೆಕೊಂಡ. ಆದ್ರೆ ನಮ್ಮದು ಜೀವಮಾನದ 20 ನಿಮಿಷ ಧರ್ಮಕ್ಕೆ ವೇಸ್ಟ್ ಆಯ್ತು, ಮೊದಲೇ ಲೇಟ್ ಆಗಿತ್ತು. ಅದ್ರ ಮೇಲೆ ಆಯ್ತಾ, ಇದೆಲ್ಲ ಆದ್ಮೇಲೆ ಲಾಸ್ಟಿಗೆ ನಿಂಗೆ ಕಾಲ್ ಮಾಡಿದೆ. ನೀನ್ ಹೇಳಿದೆ ಹೊರಟಿದ್ದೇನೆ ಬರ್ತೇನೆ ಅಂತ. ಖುಷಿ ಆಯ್ತು ನನಗೆ, ಓಕೆ ಹುಡುಗ ಹೊರಟಿದ್ದಾನೆ ಅಂತ. ವಾದ್ಯದವ್ರಿಗೆ ಕಾಲ್ ಮಾಡಿದೆ. ವಾದ್ಯದವ್ರಿಗೆ ಕಾಲ್ ಮಾಡುವಾಗ 5 ನಿಮಿಷ ಇತ್ತು. ಅದರಲ್ಲಿ ಟೈಮಿಂಗ್ ಹಾಕಿದ್ದೇನೆ 5 ಗಂಟೆಗೆ ಸೌಂಡ್ ಚೆಕ್ ಅಂತ. ಕಾಲ್ ಮಾಡುವಾಗ ಹೇಳ್ತಿದ್ದಾರೆ ಅವರು ಏನಂದ್ರೆ, ಅವರು 5:05ರಿಂದ 6 ಗಂಟೆ ಒಳಗೆ ಬಂದ್ರೆ ಸಾಕು ಹೇಳಿದ್ದಾರೆ, ನಾವೊಂದು 5:30ಗೆ ಹೊರಡ್ತೇವೆ ಅಂತ. ಅವರು ಇದೇ ಟ್ರೈನ್ ಅಲ್ಲಿ ಇದ್ದಾರೆ. ನಿನ್ನೆ ಹೇಳಿದ್ರು 5:30ಗೆ. ನಾನು ಹೇಳಿದೆ ಬರ್ಲಿಕ್ಕಿದ್ರೆ 5:30 ಒಳಗೆ ಬನ್ನಿ, ಇಲ್ಲದ್ರೆ ಬರುದು ಬೇಡ ಅಂತ ಹೇಳಿ. ಬರ್ಲಿಕ್ಕೆ ಎಷ್ಟೊತ್ತುಂಟು ಕೇಳಿದೆ, ಅರ್ಧ ಗಂಟೆ ಉಂಟು ಹೇಳಿದ್ರು. ಸರಿ ಅಂತ ಹೇಳಿ ಬಂದೆ ಅಂತ ಹೇಳಿದ್ರೆ ಬಂದ್ರು 5:30ಗೆ ಬಂದ್ರು. ಸೌಂಡ್ನವರು ಸಹ ಅದೇ ಅವಸ್ಥೆ, ಅವರಿಗೆ ಅಲ್ಲಿ ಟೈಟ್ ಚೆಕ್ಕಿಂಗ್, ಸೆಕ್ಯೂರಿಟಿ ಟೈಟ್. ನಿನ್ನೆ ಎಲ್ಲ ಒಂದೊಂದೇ ಸಾಮಾನು ಹೊರಗೆ ತೆಗಿಸಿ ಅದನ್ನು ರಿಜಿಸ್ಟರ್ ಮಾಡಿ ಇವರನ್ನು ಹೊರಗೆ ಬಿಡುವಾಗ ನನ್ನ ಟೈಮ್ ಆಗಿ ಹೋಗಿದೆ. ನಾನಲ್ಲಿ ಹೋಗಿ ಮುಟ್ಟಿದ ಮೇಲೆ ಸೌಂಡ್ ಚೆಕ್ ಆಗ್ಲಿಲ್ಲ. ಅಲ್ಲಿ ದಿಬ್ಬಣ ಹೊರಗೆ ನಿಂತಿದೆ. ಇಲ್ಲಿ ಸೌಂಡ್ ಚೆಕ್ ನಮ್ಮದು. ಮತ್ತೆ ಹೇಗೋ ನಮ್ಗೆ ಬೇಕಾದ ಸೌಂಡ್ ರಿಕ್ವೈರ್ಮೆಂಟ್ ಹೇಳಿದ್ರೆ ಅದು ಸಹ ಬರ್ಲಿಲ್ಲ ಬಿಡು. ಹೇಗೋ ಆ ವಾದ್ಯದವ್ರನ್ನ ಸೌಂಡ್ ಚೆಕ್ ಮಾಡಿಸಿ ಅವ್ರನ್ನ ಆಚೆ ಕಳಿಸಿ ನಮ್ಮ ಸೌಂಡ್ ಚೆಕ್ ಮಾಡಿ ಇನ್ನು ಇವನನ್ನು ಕಾಯುದು. ಯಾರನ್ನು? ಇದ್ದಾನಲ್ಲ ಶಂಭೋ ಶಂಕರ, ಅವನನ್ನು ಕಾಯ್ದು ಮಾರ್ರೆ. ಅವನು 2 ನಿಮಿಷ ಹೇಳಿದ. 2 ನಿಮಿಷ ಯಾವ್ದಕ್ಕೆ? ಮ್ಯಾಗಿ ಮಾಡ್ಲಿಕ್ಕೆ ಅವನಿಗೆ. 7 ನಿಮಿಷ ಹೇಳಿದ. 7 ನಿಮಿಷ ಯಾವ್ದಕ್ಕೆ ಹೇಳಿ ಗೊತ್ತಿಲ್ಲ ನಂಗೆ. ಒಂದು ಸ್ಪೆಷಲ್ ವೆರೈಟಿ ಅದು 7 ನಿಮಿಷ ಹೇಳಿ. 7 ನಿಮಿಷ ಹೇಳಿ ಬರ್ತಿ 1 ಗಂಟೆ ಕಾಲು ನಿಮಿಷ. ಅದೇ ನಾನು ಅಷ್ಟು ಬೇಗ ಹೊರಟೆ, ಇನ್ನು ನಾನೇ ಫಸ್ಟ್ ಬಂದ್ರೆ ಅಂತ ಆಯ್ತು ನಂಗೆ. ನೀನು ಮೋಸ್ಟ್ಲಿ ನಂಗೆ ಅನಿಸ್ತದೆ ರ್ಯಾಪಿಡ್ ಅವನೊಂದು ಕಚ್ಚಿ ಕೂತ್ಕೊಂಡದ್ದು, ಅವನಿಗೆ ಖುಷಿಯಾಗಿ ಅವನಿನ್ನ ಸುತ್ತಿಸಿದ್ದು. ಇಲ್ಲ, 2 ರ್ಯಾಪಿಡ್ ಕ್ಯಾನ್ಸಲ್ ಮಾಡಿ ಹಾಗೆಲ್ಲಾಗಿ ಬರುವಾಗ ಘನಘೋರ ಆಗಿದೆ ನಿನ್ನ ಹತ್ರ. ನಿಂಗೆ ಏನೋ ಹೇಳುದಿಲ್ಲ, ಬಾಯ್ ಬಿಡುದಿಲ್ಲ. ಇವ ಎಂತದ ಘನಘೋರ ಆಗಿದೆ ಅವನಿಗೆ. ಎಲ್ಲಿಯ ರ್ಯಾಪಿಡ್ ಅವನು ಕಚ್ಚಿ ಕೂತ್ಕೊಂಡಿದ್ದೆ ನೀನು. ಅವ ಬಿಡ್ಲಿಲ್ಲ, ಚಂದ ಉಂಟಲ್ಲ ಮುಖ. ಹಾಗೆ ಅವ ಬಿಡ್ಲಿಲ್ಲ, ಅವ ಫುಲ್ ಸುತ್ತಾಡಿಸಿ ಹೇಗೂ ಸಿಕ್ಕಿದ ಚಾನ್ಸ್ ಬಿಡಬಾರ್ದಲ್ಲಿ ಅವನನ್ನು ಸುತ್ತಾಡಿಸಿ ಅವನು ಬಂದಿದ್ದಾನೆ. ಇಷ್ಟ ಆಗಿದೆ ನಿನ್ನದ ಕತೆ. ಹೌದಲ್ವಾ ಹೇಳು? ಹೇಳು. ಶೂರ್ ಅಲ್ಲ? ಗಾಡಿ ಸತ್ಯ ಗ್ಯಾರಂಟಿ ಇಲ್ಲ. ನಂದು ರ್ಯಾಪಿಡ್ ಅದು ಫ್ರೆಂಡ್ ಹೇಳಿದ್ದು ಮುಂದೆ ಅದು ಘನಘೋರ ಆದದ್ದು ನಿಂದ. ಇನ್ನೊಂದು ಅಣ್ಣವರು ರ್ಯಾಪಿಡೋದಲ್ಲಿ ಬಂದಿದ್ರೆ ಅವರಿಗೆ ಸಹ ಕೇಳ್ತಿದ್ದೆ, ಅಣ್ಣ ಯಾಕೆ ಪ್ಯಾಂಟ್ ಉಲ್ಟಾ ಉಂಟು ಹೇಳಿ. ಅಲ್ಲ, ಇವ ರ್ಯಾಪಿಡೋದಲ್ಲಿ ಬಂದಿದ್ರೆ ಕೇಳ್ತಿದ್ದೆ, ಅಣ್ಣ ಏನು ಕಚ್ಚಿಕೊಂಡು ಬಂದದ ರ್ಯಾಪಿಡೋದವರು ಪುನಃ ಹಾಕಿದ್ದ.